ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿ ಎಂದರೆ ನೀನು, ತುಂತುರು ಹಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ಇರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ನಿನ್ನ ಈ ತುಂಬು ಪ್ರೀತಿಯನ್ನು ಕಣ್ಣ ಹಾಡಂತೆ ಕಾಯುವೆನು. ಹಾಡು ಗುಣಗುತ್ತಾ ಮುಂಜಾವಿನ ಸವಿಯನ್ನು ಕಾಫಿಯೊಂದಿಗೆ ಹೀರುತ್ತಿದ್ದೆ. ತುಂತುರು ಹನಿಗಳು ಪಟಪಟನೆ ಸದ್ದು ಮಾಡುತ್ತಾ ನನಗೆ ಸುಪ್ರಭಾತ ಹಾಡುತ್ತಿದ್ದವು. ಆ ಮಧುರ ರಾಗ ಕೇಳುವುದೆಂದರೆ ನನಗೆ ಬಹಳವೇ ಇಷ್ಟ. ಅದೇ ಜಡಿಮಳೆ ಎಂದರೆ ಭಯ, ಸಿಟ್ಟು. ಜಡಿಮಳೆ ನನ್ನ ಬದುಕಿನಲ್ಲಿ ಭಯ ಹುಟ್ಟಿಸಿದರೆ, ತುಂತುರು ನನ್ನಲ್ಲಿ ನಗು ತುಂಬಿತ್ತು. ಬಿರುಬಿಸಿಲಿಗೆ ತುಂತುರು ಬಿದ್ದರೆ ಧರೆ ತಂಪಾಗುತ್ತದೆ. ಅದೇ ಮಳೆಗಾಲದಲ್ಲಿ ಜಡಿಮಳೆ ಬಿಡದೆ ಕಾಡಿದರೆ ಪ್ರವಾಹ. ಪ್ರೀತಿಯೂ ಹಾಗೆ, ಅಮೃತಧಾರೆ. ಆ ಪದವನ್ನು ಅರ್ಥೈಸಿಕೊಂಡವರ ಪಾಲಿಗೆ, ಇಲ್ಲವಾದಲ್ಲಿ ಭೀಕರ ಪ್ರವಾಹ. ಮಳೆಯನಾದ ಕೇಳುತ್ತಾ ನೆನಪುಗಳ ಮಳೆಯಲ್ಲಿ ನೆನೆದು ಹೋದೆ ನಾನು. ಅಂದು ಇಂದಿನಂತೆ ತುಂತುರು ಮಳೆ ಇರಲಿಲ್ಲ. ನಾನು ದ್ವೇಷಿಸುವ ಜಡಿಮಳೆಯಿದ್ದು. ನಾನೊಂದು ಇಂಟರ್ವ್ಯೂಗೆ ಹೊರಡುವವಳಿದ್ದೆ. ನಮ್ಮ ಊರು ಹಳ್ಳಿಗಾಡು. ಇರುವುದು ಸಮಯಕ್ಕೆ ಸರಿಯಾಗಿ 1-2 ಬಸ್ಸು. ಜಾಬ್ ಮಾಡುವುದು ನನ್ನ ಕನಸು. ಮನೆಯಲ್ಲಿ ಆಕ್ಷೇಪಣೆ ಇಟ್ಟರೂ ಸಹ ಕಡೆಯ ಅವಕಾಶವನ್ನು ಕೇಳಿ ಪಡೆದುಕೊಂಡಿದ್ದೆ. ಕೆಲಸ ಸಿಗದೆ ಹೋದರೆ ವರನ್ವೇಷಣೆ ಮರುದಿನದಿಂದಲೇ ಆರಂಭವಾಗುವುದರಲ್ಲಿತ್ತು. ಸದ್ಯಕ್ಕೆ ಆ ವಿಷಯನ ಅಲ್ಲಿಗೆ ಬಿಟ್ಟು ಇಂಟರ್ವ್ಯೂ ಬಗ್ಗೆ ಮಾತಾಡೋಣ. ಮನೆಯಿಂದ ಹೊರಟ ನಾನು ಬಸ್ ಸ್ಟಾಪ್ ತಲುಪುವಷ್ಟರಲ್ಲಿ ಬಸ್ ಹೊರಟು ಹೋಗಿತ್ತು. ಹಾಳಾದ ಬಸ್ಸಿಗೆ ಸರಿಯಾದ ಸಮಯವೂ ಇಲ್ಲ. ಎಲ್ಲ ನನ್ನ ಗ್ರಹಚಾರ. ನಡೆದುಕೊಂಡು ಹೋದರೂ ನಾನು ತಲುಪುವ ಹೊತ್ತಿಗೆ ಸಮಯ ಮೀರಿರುತ್ತದೆ. ನನ್ನನ್ನು ನಾನೇ ಹಲುಬಿಕೊಂಡು ಹೆಜ್ಜೆ ಇಡುತ್ತಿದ್ದೆ. ಅಷ್ಟರಲ್ಲಿ ಯಾವುದೋ ಕಾರ್ ಬರುತ್ತಿರುವುದು ಕಂಡಿತು. ಮರುಭೂಮಿಯಲ್ಲಿ ಸಿಕ್ಕ ಮಳೆ ನೀರು ನನ್ನಲ್ಲಿಯೇ ಹರ್ಷಿಸಿ ಕಾರಿಗೆ ಅಡ್ಡಲಾಗಿ ನಿಂತೆ. ಕಾರಿನೊಳಗೆ ಬೆಚ್ಚಗೆ ಕೂತ ಮಹಾಶಯ ಕಿಟಕಿಯಿಂದ ತಲೆ ಹೊರ ಹಾಕಿ, ಯಾಕ್ರಿ ನಿಮಗೆ ಕಾಣಿಸಲ್ವಾ ಗದರಿದ. ರೀ ಮಿಸ್ಟರ್, ಪಾಪ ಒಬ್ಳೇ ಹುಡುಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳಿಗೆ ಡ್ರಾಪ್ ಕೊಡಬೇಕು ಅನ್ನೋ ಪ್ರಜ್ಞೆ ನಿಮ್ಗಿಲ್ದೇ ಇರಬಹುದು. ಆದರೆ ಒಬ್ಳೇ ನಡ್ಕೊಂಡು ಹೋಗೋ ಬದಲು ಈ ರೀತಿ ಯಾವುದಾದ್ರೂ ಕಾರಲ್ಲಿ ಹೋಗೋಣ ಅನ್ನೋ ಬುದ್ಧಿ ನನಗಿದೆ. ಕಾರಿನ ಡೋರ್ ತೆಗೆದು ಅದರೊಳಗೆ ಕೂತೆ. ರೀ ಏನ್ರಿ ಮಾಡ್ತಿದ್ದೀರಾ? ಯಾಕ್ರಿ ನನ್ನ ಕಾರ್ನಲ್ಲಿ ಕೂತಿದ್ದೀರಾ? ಪೆಚ್ಚಾಗಿ ಕೇಳಿದ ತರುಣ. ಆಗ್ಲೇ ಹೇಳಿಲ್ವಾ ಡ್ರಾಪ್ ಕೊಡಿ ಅಂತ ಅಂದು ಟಪಟಪನೆ ನಾನು ತಲುಪಬೇಕಾದ ಸ್ಥಳದ ಅಡ್ರೆಸ್ ಹೇಳಿದೆ. ಪುಣ್ಯಾತ್ಮ ಬೇರೆ ದಾರಿ ಕಾಣದೆ ನನ್ನನ್ನು ಕರೆದೊಯ್ದ. ದಾರಿ ಮಧ್ಯೆ ನನ್ನ ಕಣ್ಣು ಬೇಡವೆಂದರೂ ಕೇಳದೆ ಅವನತ್ತ ವಾಲಿತ್ತು. ಸಿನಿಮಾಗಳಲ್ಲಿ ತೋರಿಸುತ್ತಾರಲ್ಲ, ಹೀರೋಗಳು ಹೆಚ್ಚು ಕಮ್ಮಿ ಅವರಂತೆಯೇ. 6 ಅಡಿ ಎತ್ತರ, ಹರವಾದ ಎದೆ, ಹಾಲುಗಡಲಿನಲ್ಲಿ ಮಿಂದು ಬಂದಂತೆ ಬಿಡುಪು ಮೈಬಣ್ಣ. ಆ ಪುರುಷ ಸೌಂದರ್ಯಕ್ಕೆ ಮರಳಾಗುವುದರಲ್ಲಿ ತಪ್ಪಿಲ್ಲವೆನಿಸಿತ್ತು. ಯಾಕೋ ಮೌನ ಮುರಿಯುವ ಮನಸ್ಸಾಗಿ ನಾನೇ ಮಾತಿಗಿಳಿದೆ. ಅಂದಾಗೆ ನಿಮ್ಮ ಹೆಸರೇನು? ಅದನ್ನು ಕಟ್ಕೊಂಡು ನೀವೇನು ಮಾಡ್ತೀರಿ? ಅವನದ್ದು ದರ್ಪದ ದನಿ. ನನಗೂ ಪಿತ್ತ ನೆತ್ತಿಗೇರಿತು. ಕಾರಿನಲ್ಲಿ ನನ್ನನ್ನು ಕಿಡ್ನಾಪ್ ಮಾಡಿ ಮದುವೆ ಆದ ಅಂತ ಸುಳ್ಳು ಸುದ್ದಿ ಹಬ್ಬಿಸೋಕೆ ರೇಗಿದೆ. ಹೋಗಿ ಹೋಗಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ಲ, ನಂಗೆ ಬುದ್ಧಿ ಇಲ್ಲ. ತಲೆ ಚಚ್ಚಿಕೊಂಡ ಸುಂದರ. ಹೆಸರೇನು ಅಂತ ಹೇಳಿ. ನನಗೋ ಅವನ ಹೆಸರು ತಿಳಿಯುವ ಕುತೂಹಲ. ವರುಣ್ ಒಂದೇ ಪದದಲ್ಲಿ ಉತ್ತರಿಸಿದ. ನನ್ನ ಹೆಸರು ಕೇಳಲ್ವಾ? ಅವನ ಮುಖದಲ್ಲಿ ನಿರ್ಲಿಪ್ತ ಭಾವ. ನಾನೇ ಮಾತು ಮುಂದುವರೆಸಿದೆ. ನಾನೇ ಹೇಳ್ತೀನಿ ಬಿಡಿ, ನನ್ನ ಹೆಸರು ರುಕ್ಕು, ಅಲಿಯಾಸ್ ಸಕಲ ಸದ್ಗುಣ ಸಂಪನ್ನೆ. ನನ್ನನ್ನು ನಾನೇ ಹೊಗಳಿಕೊಂಡೆ. ನನ್ನ ಮಾತು ಕೇಳಿ ಅವ ಮುಸಿ ನಕ್ಕ. ನಾನು ಹೇಳಿದ ಕಡೆಗೆ ಕಡೆಗೂ ಕರೆದುಕೊಂಡು ಹೋದ. ನಾನು ಹೇಳಿದೆ, ಬಾಯ್ ಅಂದೆ. ಅವನಿಂದ ಚಂದದ ಮುಗಳ್ನಗೆಯ ಉತ್ತರ ದೊರಕಿತು. ಅದಾದ ಕೆಲವು ದಿನಗಳು ನನ್ನ ಪಾಡಿಗೆ ನಾನು ಕೆಲಸ ಮನೆಯೆಂದು ಇದ್ದೆ. ಹಾಗೆ ಸುಮ್ಮನೆ ಫೇಸ್ಬುಕ್ನಲ್ಲಿ ತಡಕಾಡುವಾಗ ವರುಣ್ ಎಂಬ ಚಂದದ ಹೆಸರು ಕಂಡಿತು. ತಟ್ಟನೆ ರಿಕ್ವೆಸ್ಟ್ ಕಳಿಸಿದೆ. ಆ ಕಡೆಯಿಂದ ಅಕ್ಸೆಪ್ಟ್ ಮಾಡಿದ. ಅಲ್ಲಿಂದ ಆರಂಭವಾದ ಸಂದೇಶಗಳ ರವಾನೆ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗೋವರೆಗೂ ಮುಂದುವರೆದಿತ್ತು. ಅವನೊಂದಿಗೆ ದಿನಾ ಮಾತು, ವಾರಕ್ಕೊಮ್ಮೆ ಭೇಟಿ, ಜೀವನ ಅದ್ಭುತವೆನಿಸಿತ್ತು. ರುಕ್ಕು, ಎಷ್ಟು ಅಂತ ಫೋನ್ನಲ್ಲಿ ನೇತಾಡ್ತೀಯ? ಸ್ವಲ್ಪ ಹೊರಗೆ ಬಂದು ಮಾತಾಡು, ನಿನ್ನ ಭಾವ ಊರಿನಿಂದ ಬಂದಿದ್ದಾನೆ. ಅಮ್ಮ ರಾಗ ಎಳೆದುಕೊಂಡು ಬಂದಾಗ ಅನಿವಾರ್ಯವಾಗಿ ಹೊರಟೆ. ಮುಕುಂದ ನನ್ನ ಭಾವ, ನನ್ನ ಅಮ್ಮನ ಅಣ್ಣನ ಮಗ. ನಾವಿಬ್ಬರೂ ಜೊತೆಯಲ್ಲಿ ಆಡಿ ಬೆಳೆದವರು. ಅವನಿಗೆ ನನ್ನ ಮೇಲೆ ಕುರುಡು ಪ್ರೇಮ. ನನಗೆ ಅವನ ಮೇಲೆ ಅಂಥ ಭಾವನೆಗಳು ಇರಲಿಲ್ಲ. ಅವನು ಅದೇ ನಾನು ಆಗಲೇ ಹೇಳಿದ್ನಲ್ಲ, 6 ಅಡಿ ಅವನಷ್ಟು ಸುಂದರವಾಗಿ ಇರಲಿಲ್ಲ. ಅವನಿಗೂ ಇವನಿಗೂ ಅಜಗಜಾಂತರ ವ್ಯತ್ಯಾಸ.
ಮುಕುಂದನ ಹೆಸರನ್ನು ಅವನ ರೂಪ ಕಂಡೇ ಇಟ್ಟಿದ್ದಾರೆ ಅನಿಸುತ್ತೆ. ಅಷ್ಟೊಂದು ಕಪ್ಪು. ಆ ಬಣ್ಣವೆಂದರೆ ನನಗಾಗದು. ನಾನು ಬಿಳುಪು, ಚಂದನ ಲೇಪಿಸಿದ ದಂತದ ಬೊಂಬೆಯಂತೆ ನನ್ನ ಮೈಬಣ್ಣ. ಇದನ್ನು ನಾನಲ್ಲ, ನನ್ನ ಸುತ್ತಮುತ್ತಲಿರುವವರು ಹೇಳಿರುವುದು. ನನ್ನ ಕೈ ಇಡುವವನು ಸಹ ಮನ್ಮಥನಾಗಿರಲಿ ಎಂದು ನನಗಾಸೆ. ಈಗ ವರುಣ್ ಸಿಕ್ಕಿರುವುದು ಆ ಆಸೆಗೆ ನೀರೆರೆದು ಪೋಷಿಸಿದೆ. ರುಕು, ಹೇಗಿದ್ದೀಯಾ? ನಾಳ್ಮೆಯಿಂದ ಕೇಳಿದ ನನಗೆ ಇಷ್ಟವಿಲ್ಲದ ಮುಕುಂದ. ನನಗೆ ರುಕ್ಮಿಣಿ ಎಂದು ಹೆಸರಿಡಲು ಅವನೇ ಕಾರಣ. ಅವ ಮುಕುಂದನೆಂಬ ಕಾರಣಕ್ಕೆ ನನಗೆ ರುಕ್ಮಿಣಿ ಎಂದು ನಾಮಕರಣ ಮಾಡಿದ್ದಂತೆ. ನನ್ನ ಅಪ್ಪ ಅಮ್ಮ ಆಗಾಗ ಇದನ್ನು ಹೇಳಿ ಛೇಡಿಸುತ್ತಿದ್ದರು. ಸಾಕ್ ನಿಲ್ಸಮ್ಮ, ಮುಕುಂದ ರುಕ್ಮಿಣಿ ಹೆಸರು ಜೋಡಿಯಾದ ಮಾತ್ರಕ್ಕೆ ನಾನವನ ಜೋಡಿಯಾಗುವುದಿಲ್ಲ. ಅಮ್ಮನ ಮೇಲೆ ಹಾರಿ ಬಿಡುತ್ತಿದ್ದೆ ನಾನು. ಗತಕಾಲ ಯಾಕೆ, ಈಗ ಮುಕುಂದನ ಜೊತೆ ನಾನು ಏನು ಮಾತಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ನೀನು ಬಂದಿದೆಯಲ್ಲ, ನಾನು ಚೆನ್ನಾಗಿದ್ದ ಹಾಗೇನೆ, ಮುಖಕ್ಕೆ ಬಡಿದಂತೆ ಹೇಳಿದೆ. ಮುಕುಂದ ನನ್ನ ಮಾತಿಗೆ ನಕ್ಕ. ಅವನಿಗೆ ನಾನು ಸಿಟ್ಟಿನಲ್ಲಿ ಅಂದ ಮಾತು ತಮಾಷೆಯಾಗಿ ಕಂಡಿತೋ ಏನೋ. ಕೆಲಸಕ್ಕೆ ಸೇರಿದ್ದೀಯಂತೆ, ನನಗೆ ಹೇಳಲೇ ಇಲ್ಲ. ಮತ್ತೆ ಮಾತಾಡಿದ. ನಿನಗೆ ಹೇಳಬೇಕೆಂದು ನಾನೇನು ಹರಕೆ ಕಟ್ಕೊಂಡಿಲ್ಲ. ಮತ್ತೊಮ್ಮೆ ಬೀಸಿದೆ ಮಾತಿನ ಚಾಟಿಯೇ. ಈಗಲೂ ಅವನ ಮುಖದಲ್ಲಿ ಅದೇ ನಗು. ನನಗೆ ಸಹಿಸುವುದು ಕಷ್ಟವಾಯಿತು. ಒಳನಡೆದೆ. ವರುಣ್ನಿಂದ 5 ಮಿಸ್ ಕಾಲ್ ಬಂದಿದ್ದವು. ತಕ್ಷಣ ಕರೆ ಮಾಡಿದೆ. ಯಾರೊಂದಿಗೋ ಮಾತಾಡುವುದರಲ್ಲಿ ಬ್ಯುಸಿ ಇದ್ದ. ರಾತ್ರಿ ಮತ್ತೆ ಕಾಲ್ ಮಾಡಬಹುದೇನೋ ಅಂದುಕೊಂಡೆ. ಆಸಾಮಿ ಪತ್ತೆ ಇಲ್ಲ. ನನ್ನ ಮೇಲೆ ಮುನಿದಿದ್ದಾನೆ ಎಂದುಕೊಂಡೆ. ಮುಕುಂದ ಬಂದವ ಊರಿಗೆ ಹಿಂದಿರುಗಿದ್ದ. ಪೀಡೆ ತೊಲಗಿತಲ್ಲ ಎಂದು ನಿಟ್ಟುಸಿರು ಬಿಟ್ಟೆ. ವರುಣನ್ನು ಹುಡುಕಿಕೊಂಡು ಅವನು ಕೆಲಸ ಮಾಡುತ್ತಿದ್ದ ಆಫೀಸ್ ಕಡೆಗೆ ಹೋದೆ. ಸಂಜೆವರೆಗೂ ಕಾದೆ. ಅವನು ಸಿಕ್ಕಿದ. ಹೋಗಿ ಅವನನ್ನು ತಬ್ಬಿ ಹಿಡಿದೆ. ವರುಣ್ ಅವನೆದೆ ಮೇಲಿನ ಬಟ್ಟೆ ಒದ್ದೆಯಾಗುವವರೆಗೂ ಬಿಕ್ಕಳಿಸಿದೆ. ರುಕು, ಯಾಕೆ ಅಳ್ತಾ ಇದ್ದೀಯಾ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನನ್ನನ್ನು ದೂರ ತಳ್ಳಿದ. ಅವನ ಮುಖದಲ್ಲಿ ಸಿಟ್ಟಿತ್ತು. ನಿನ್ ಜೊತೆ ಮಾತಾಡದೇ ಇದ್ರೆ ನಾನು ಏನೋ ಕಳ್ಕೊಂಡ ಹಾಗೆ ಅನಿಸುತ್ತೆ. ಐ ಲವ್ ಯು ಮುದ್ದಾಗಿ ಹೇಳಿದೆ. ನನ್ನ ಹಠಾತ್ ವರ್ತನೆಗೆ ಬೆರಗಾದ. ನನ್ನ ಕೆನ್ನೆಗೆ ಬಾರಿಸಿ, ಆರ್ ಯು ಮ್ಯಾಡ್? ಎಲ್ಲಿ ಹೀಗೆ ವರ್ತಿಸಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಗದರಿದ. ವರುಣ್, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನಾನು ಆಗಲೇ ಅರ್ಧ ಸತ್ತಿದ್ದೆ. ನೋಡು ರುಕ್ಮಿಣಿ, ನಾನು ನಿನ್ನನ್ನು ಒಬ್ಬಳು ಸ್ನೇಹಿತಳಾಗಿ ಕಂಡನೇ ಹೊರತು ಪ್ರೇಯಸಿಯಾಗಿ ಅಲ್ಲ. ಚುರುಕಾಗಿ ಮಾತಾಡ್ತೀಯಾ ಅಂತ ನಿನ್ನ ಬಳಿ ನನ್ನೆಲ್ಲ ವಿಷಯ ಹಂಚಿಕೊಂಡೇ ವಿನಃ ನನಗೆ ನಿನ್ನ ಮೇಲೆ ಬೇರೆ ಇನ್ಯಾವ ವಿಶೇಷ ಭಾವನೆ ಇರಲಿಲ್ಲ ತಿಳಿಸಿ ಹೇಳಿದ. ಅವನಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಒಲವಿಲ್ಲವೆಂದು ಬುದ್ಧಿ ಹೇಳಿದರೂ ಮನಸ್ಸು ಕೇಳಲು ಸಿದ್ಧವಿರಲಿಲ್ಲ. ಆ ವಯಸ್ಸೇ ಹಾಗೆ, ಬಯಸಿದ್ದು ಸಿಗಬೇಕು ಇಲ್ಲ ಸಾಯಬೇಕು ಅನ್ನುವ ಹುಚ್ಚುತನ. ಅವಮಾನವಾಯಿತು. ಅಲ್ಲಿಂದ ಹೊರಟು ಬಂದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅಪ್ಪ ಅಮ್ಮ ಮುಕುಂದನ ಊರಿಗೆ ಹೋಗಿದ್ದರು. ವರುಣ್, ನನಗೆ ನೀನಿಲ್ಲದ ಬದುಕಿಲ್ಲ. ಐ ಲವ್ ಯು. ನನ್ನ ಪ್ರೀತಿನ ನೀನೇ ಒಪ್ಪಿಕೊಳ್ಳದ ಮೇಲೆ ಬದುಕಿ ಏನು ಮಾಡಲಿ ನಿರ್ಧರಿಸಿ ಫ್ಯಾನ್ಗೆ ಅಮ್ಮನ ಸೀರೆ ಬಿಗಿದೆ. ಸ್ಟೂಲ್ ಮೇಲೆ ನಿಂತು ಕುಣಿಕಿಗೆ ಕೊರಳು ಕೊಟ್ಟೆ. ಕಾಲು ಸ್ಟೂಲಿಂದ ಪಕ್ಕಕ್ಕೆ ಹೊರಳಿತು. ವಿಲವಿಲನೆ ಒದ್ದಾಡಿದೆ. ಬದುಕಬೇಕೆನಿಸಿತು. ನನ್ನ ಕೂಗು ದೇವರಿಗೆ ತಲುಪಿತೇನೋ. ನಾನು ಕಟ್ಟಿದ್ದ ಸೀರೆ ಹರಿದು ಹೋಯಿತು. ನೆಲಕ್ಕೆ ಉರುಳಿದೆ. ನನ್ನ ಆಯುಷ್ಯ ಗಟ್ಟಿ ಇತ್ತು. ಬದುಕಿಕೊಂಡೆ. ಫೋನ್ ರಿಂಗ್ ಆಯಿತು. ರುಕು, ಬಾಗಿಲು ತೆಗಿಯಮ್ಮ. ಆವಾಗಿಂದ ಬಾಗಿಲು ಬಡಿತಿದ್ದೇವೆ, ಕೇಳಿಸ್ತಾ ಇಲ್ವಾ? ಅಮ್ಮ ಫೋನಿನಲ್ಲಿ ಗದರಿದರು. ಸೀರೆಯನ್ನು ಎತ್ತಿಟ್ಟು ಕೋಣೆಯ ಬಾಗಿಲು ತೆರೆದೆ. ನಂತರ ಮುಖ ತೊಳೆದು ಹೊರಗಿನ ಬಾಗಿಲು ತೆರೆದೆ. ಏನಮ್ಮ ಮಾಡ್ತಿದ್ದೆ ಒಳಗೆ? ಎಷ್ಟು ಹೊತ್ತಿನಿಂದ ಬಾಗಿಲು ಬಡಿತಾ ಇದ್ವಿ? ಅಪ್ಪ ಗದರಿದರು. ಮಲಗಿದ್ದೆ. ನೆಪ ಹೊಟ್ಟಿದೆ. ದಿನಗಳು ಉರುಳಿತು. ನನ್ನ ನೋವು ನನ್ನೊಳಗೆ ಬೇಯುತ್ತಿತ್ತು. ವರುಣ್ನ ಕಿರಣಗಳು ನನ್ನತ್ತ ಸುಳಿಯಲೇ ಇಲ್ಲ. ಅವನ ಕೆಲಸದ ಜಾಗಕ್ಕೆ ಹೋಗಿ ವಿಚಾರಿಸಿದರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾನೆಂದು ತಿಳಿಯಿತು. ಮನೆಗೆ ಬಂದರೆ ಮದುವೆ ಪ್ರಸ್ತಾಪ ಮುಕುಂದನೊಡನೆ. ರೂಪವೇ ಇಲ್ಲದವನೊಡನೆ ಹೀಗೆ ತಾನೇ ಬದುಕು ಹಂಚಿಕೊಳ್ಳಲಿ ಎಂಬುವುದೇ ಚಿಂತೆ. ನನ್ನ ಪ್ರೀತಿ ವಿಚಾರ ಹೇಳೋಣವೆಂದರೆ ಸಾಧ್ಯವಿಲ್ಲ. ವರುಣ್ ಎಲ್ಲಿದ್ದಾನೆಂದೇ ತಿಳಿಯದಿರುವಾಗ ಹೀಗೆ ತಾನೇ ಪ್ರೀತಿ ಬಗ್ಗೆ ಮಾತಾಡಲಿ? ಕೆಲಸಕ್ಕೆ ಹೋಗುವ ಅವಕಾಶ ಸಿಕ್ಕಾಗಲೇ ಮಾತು ಕೊಟ್ಟಿದ್ದೆ, ಪ್ರೀತಿ ಪ್ರೇಮ ಅಂತ ಊರು ಸುತ್ತಲ್ಲವೆಂದು. ಮದುವೆ ದಿನ ಬಂದಿತು. ಎಲ್ಲರೂ ಸಂತೋಷದಲ್ಲಿ ಇದ್ದರು, ಮದುಮಗಳಾದ ನನ್ನನ್ನು ಹೊರತುಪಡಿಸಿ. ಅಂತರ್ಪಟ ಸರಿಯಿತು. ಸಿನಿಮಾಗಳಲ್ಲಿ ಆಗುವಂತೆ ನನ್ನ ಎದುರಿನಲ್ಲಿ ವರುಣ್ ನಿಂತಿರಬಾರದೆ ಎನಿಸಿತ್ತು. ಅದೇ ಆಶಯದಿಂದ ತಲೆ ಎತ್ತಿ ನೋಡಿದೆ. ಮುಕುಂದ ನಿಂತಿದ್ದ.
ಅವನು 6 ಅಡಿಯಲ್ಲ, ನಾನು 5 ಅಡಿ. ಅವನು ನನಗಿಂತ 1-2 ಇಂಚು ಹೆಚ್ಚಿದ್ದ. ಮನಸ್ಸಿಗೂ ಅವನನ್ನು ಗಂಡನ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲು ಹಿಂಜರಿಯಿತು. ಅವನ ನಗು ಕಂಡು ಅಸಹ್ಯ ಹುಟ್ಟಿತು. ನನ್ನಂಥ ಸುಂದರಿಯನ್ನು ಈ ಕುರೂಪಿ ಕೈ ಹಿಡಿಯುತ್ತಾನಲ್ಲ ಎಂದು ಹಿಂಸೆ ಎನಿಸಿತು. ಮಾಂಗಲ್ಯಂ ತಂತು ನಾನೇನ ಮಂತ್ರ ಮೊಳಗಿತು. ಸೀರಿಯಲ್ಗಳಲ್ಲಿ ನಡೆಯುವಂತೆ ಇಲ್ಲೂ ಯಾರಾದರೂ ಬಂದು ನಿಲ್ಲಿಸಿ ಅನ್ನುತ್ತಾರೆಯೇ ಎಂದು ಕಾದೆ. ಇಲ್ಲ, ಆ ರೀತಿ ಏನೂ ಆಗಲಿಲ್ಲ. ಗಟ್ಟಿ ಮೇಳ ಮೊಳಗುತ್ತಿದ್ದಂತೆ ಕುಣಿಕೆ, ಅಲ್ಲಲ್ಲ ತಾಳೆಗೆ ಕೊರಳುಡ್ಡಿದೆ. ಮುಕುಂದ ನನ್ನನ್ನು ನುಂಗುವಂತೆ ನೋಡುತ್ತಿದ್ದ. ನೋಟ ಬದಲಿಸಿದೆ. ಮನೆ ತುಂಬುವ ಶಾಸ್ತ್ರವಾಯಿತು. ಇಷ್ಟವಿಲ್ಲದ ಗಂಡನೊಡನೆ ಇಷ್ಟವಿಲ್ಲದ ಬದುಕು ಬಾಳಬೇಕಾದ ಅನಿವಾರ್ಯತೆ ಎದುರಾಯಿತು. ಮಂಟಪದಲ್ಲಿ ಮಂತ್ರಘೋಷಗಳ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿದ ಮಾತ್ರಕ್ಕೆ ಅದು ಮದುವೆಯಲ್ಲ. ನಿಜವಾದ ಮದುವೆ ಮನಸ್ಸು ಕಳೆತಾಗ ಆಗುವುದು. ನನ್ನ ಮನಸ್ಸು ಕಳೆತಿರುವುದು ವರುಣ್ನೊಡನೆ. ನನ್ನ ಗಂಡ ಅವನೇ ಹೊರತು ಮುಕುಂದನಲ್ಲ. ತೀರ್ಮಾನಿಸಿ ಮುಕುಂದನ ಕೋಣೆ ಸೇರಿದೆ. ಮುಕುಂದ ಹೂಮಂಚದ ಮೇಲೆ ನನಗಾಗಿ ಕಾದಿದ್ದ. ಕಿರುನಕ್ಕು ನನ್ನನ್ನು ಸ್ವಾಗತಿಸಿದ. ಹಾಲಿನ ಲೋಟ ಅವನ ಕೈಯಲ್ಲಿ ಇಟ್ಟೆ. ಅವನು ಅದನ್ನು ಪಕ್ಕದಲ್ಲಿನ ಟೇಬಲ್ ಮೇಲಿಟ್ಟ. ಮತ್ತೊಂದು ಕೈಯಲ್ಲಿ ನನ್ನ ಕೈ ಹಿಡಿದು ಅವನ ಪಕ್ಕ ಕೂರಿಸಿಕೊಂಡ. ನನ್ನನ್ನು ಅವನು ಸ್ಪರ್ಶಿಸಿದಾಗ ಮುಜುಗರವಾಯಿತು. ಕೆನ್ನೆಗೆ ಒಂದೇಟು ಬಾರಿಸಿದೆ. ಒತ್ತಾಯದಿಂದ ದೇಹ ಪಡೆಯಬಹುದೇ ಹೊರತು ಮನಸ್ಸಲ್ಲ. ಸಿನಿಮಾ ಡೈಲಾಗ್ ಒಂದನ್ನು ಕಟುವಾಗಿ ಹೇಳಿ ಮತ್ತೊಂದು ಕೆನ್ನೆಗೂ ಬಾರಿಸಿದೆ. ಅವನು ಖಳನಾಯಕನಂತೆ ಆಕ್ರಮಣ ಮಾಡಲಿಲ್ಲ. ಬದಲಾಗಿ, ಇವತ್ತು ನಿನ್ನ ಮನಸ್ಸು ಸರಿಯಿಲ್ಲ ಅಂತ ತೋರುತ್ತೆ, ನಾಳೆ ಮಾತಾಡೋಣ ಎಂದು ಏಟಾದ ಕೆನ್ನೆಯನ್ನು ನಯವಾಗಿ ಸವರುತ್ತಾ ನೆಲದ ಮೇಲೆ ಬಿದ್ದುಕೊಂಡ. ನಾನು ಅಳುತ್ತಾ ದಿಂಬಿಗೊರಗಿದೆ. ಕಣ್ಣೀರಿನ ಕಡಲಲ್ಲಿ ಈಜುತ್ತಿದ್ದವಳಿಗೆ ಮಂಪರು ಯಾವಾಗ ಕವಿಯಿತೋ ತಿಳಿಯಲಿಲ್ಲ. ಎದ್ದಾಗ ಮುಕುಂದ ತಿಂಡಿ ತಟ್ಟೆಯೊಂದಿಗೆ ಹಾಜರಿದ್ದರು. ನಿನ್ನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ, ತಿಂಡಿನಾದರೂ ತಿನ್ನು. ತಟ್ಟೆಯನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟರು. ನಾನು ಸರಿಯಾಗಿ ಊಟ ಮಾಡಿಲ್ಲ ಅಂತ ನಿನಗೆ ಗೊತ್ತು? ಎದ್ದು ಸೀರೆ ಸರಿಪಡಿಸಿಕೊಳ್ಳುತ್ತಾ ಕೇಳಿದೆ. ಮುಕುಂದ ಅಸ್ತವ್ಯಸ್ತವಾದ ನನ್ನ ಉಡುಪಿನ ಕಡೆ ಕೆಟ್ಟ ನೋಟ ಬೀರಲಿಲ್ಲ. ಇನ್ನೆಲ್ಲೋ ನೋಡುತ್ತಾ, ಅಷ್ಟು ತಿಳಿಯದೆ ಹೋದರೆ ನಿನ್ನ ಕೊರಳಿಗೆ ಕಟ್ಟಿರೋ 3 ಗಂಟೆಗೆ ಏನು ಬೆಲೆಯಿದೆ ಅಂದರು. ನಾನು ಮೌನವಾದೆ. ಸಂಜೆ ಹೊರಗಡೆ ಹೋಗೋಣ, ಅಲ್ಲಿಂದ ಹೊರ ಹೋದರು. ಹೊರಗೆ ಸುತ್ತೋಕೆ ಹೋದ ಮಾತ್ರಕ್ಕೆ ನನ್ನ ಮನಸ್ಸು ಬದಲಾಗುವುದಿಲ್ಲ. ನನ್ನಲ್ಲೇ ಕೊಣಗಿ ತಿಂಡಿಯ ತಟ್ಟೆ ಖಾಲಿ ಮಾಡಿದೆ. ಸಂಜೆಯಾಗುತ್ತಿದ್ದಂತೆ ಮುಕುಂದ ನನ್ನನ್ನು ಯಾವುದೋ ಬೆಟ್ಟಕ್ಕೆ ಕರೆದೊಯ್ದರು. 200 ಮೆಟ್ಟಲಿತ್ತೇನೋ. 100 ಮೆಟ್ಟಿಲು ಹತ್ತುವುದರಲ್ಲಿ ನಾನು ಸುಸ್ತಾದೆ. ಮುಕುಂದ ನನ್ನ ಜೊತೆಗೆ ಹೆಜ್ಜೆ ಇಡುತ್ತಿದ್ದರು. ವರುಣ್ ಆಗಿದ್ದರೆ ನನ್ನನ್ನು ಹೊತ್ತುಕೊಂಡು ಹೋಗುತ್ತಿದ್ದ. ಅವನ ದೇಹ ಅಷ್ಟೊಂದು ಗಟ್ಟಿಮುಟ್ಟಾಗಿತ್ತು. ಮುಕುಂದ ಹಾಗಿಲ್ಲ. ಒಂದು ಹೆಜ್ಜೆ ಮುಂದಿಡುವುದು ಸಹ ಕಷ್ಟವೆನಿಸಿತು. ಮುಕುಂದ, ನನ್ನಿಂದ ನಡೆಯೋಕ್ಕೆ ಆಗ್ತಾ ಇಲ್ಲ. ಕಾಲು ಹಿಡಿದು ಅಲ್ಲಿ ಕುಸಿದು ಬಿಟ್ಟೆ. ಮುಕುಂದ ನನ್ನ ಪಕ್ಕದಲ್ಲಿ ಕೂತರು. ನನ್ನ ಕಾಲನ್ನು ಅವರ ಮಡಿಲ ಮೇಲೆ ಇರಿಸಿಕೊಂಡು ಹೊತ್ತಿದ್ದರು. ನನಗೆ ಮುಜುಗರವಾಯಿತು. ಎಲ್ಲರೂ ನಮ್ಮತ್ತಲೇ ನೋಡುತ್ತಿದ್ದರು. ಮುಕುಂದ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಬಿಡಿ. ನುಣುಚಿಕೊಳ್ಳಲು ಪ್ರಯತ್ನಿಸಿದೆ. ನೋಡಿದರೆ ಏನಾಯಿತು? ನನ್ನ ಹೆಂಡತಿ ಕಾಲು ನಾನು ಒತ್ತುತ್ತಾ ಇರೋದು. ಅಲ್ಲಿದ್ದವರ ಕಿವಿಗೆ ತಲುಪುವಂತೆ ಹೇಳಿದರು. ಅಲ್ಲಿ ನೆರೆದವರು ಇನ್ನೂ ಇಲ್ಲಿ ನಿಂತು ನೋಡಿದರೆ ನಮಗೆ ಮರ್ಯಾದೆ ಇಲ್ಲವೆಂದು ಸರಿದು ಹೋದರು. ಹೆಂಡತಿ ಅಂದ ಮುಕುಂದನ ಮಾತು ನನಗೇಕೋ ಹಿತವೆನಿಸಲಿಲ್ಲ. ಕಾಲು ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಈಗ ಹೇಳು ರುಕ್ಕು, ನಿನಗೆ ನಾನು ಅಂದರೆ ಇಷ್ಟವಿರಲಿಲ್ವಾ, ಅಥವಾ ಬೇರೆ ಯಾವುದೇ ಹುಡುಗನನ್ನು ಕಂಡ್ರೂ ನಿನಗೆ ಇಷ್ಟವಿರಲಿಲ್ವಾ? ಕಾಲು ಹೊತ್ತುತ್ತಾ ಕೇಳಿದರು. ಅವರ ಸ್ಪರ್ಶದಷ್ಟೇ ಮಾತು ಸಹ ಮೃದುವಾಗಿತ್ತು. ಇಲ್ಲ ಮುಕುಂದ, ನನಗೆ ಮದುವೆನೇ ಇಷ್ಟ ಇರಲಿಲ್ಲ. ನಾನು ವರುಣ್ ಅನ್ನೋನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ತಾಳಿ ಕಟ್ಟಿದ ಮಾತ್ರಕ್ಕೆ ನೀವು ಗಂಡ ಆಗೋಕ್ಕೆ ಸಾಧ್ಯವಿಲ್ಲ. ನನ್ನ ಮನಸ್ಸಿನಲ್ಲಿ ಯಾವತ್ತಿಗೂ ಇರೋದು ವರುಣ್ನೇ. ಮುಕುಂದನ ಮನಸ್ಸಿಗೆ ನೋವಾಗಲಿ ಎಂದೇ ಹಾಗೆಂದೆ. ವರುಣ್ ಅಂದರೆ ಯಾರೋ? ಅವನೀಗ ಎಲ್ಲಿದ್ದಾನೆ? ಯಾವುದೇ ಕೋಪ ಅಥವಾ ಬೇಸರವಿಲ್ಲದೆ ಕೇಳಿದರು ಮುಕುಂದ. ಆಶ್ಚರ್ಯವಾದರೂ ಸುಧಾರಿಸಿಕೊಂಡೆ. ಯಾವ ಗಂಡ ತಾನೇ ತನ್ನ ಹೆಂಡತಿಯ ಹಳೆಯ ಪ್ರೇಮ ಪುರಾಣವನ್ನು ಇಷ್ಟು ಸಲೀಸಾಗಿ ಕೇಳಬಲ್ಲ? ನನ್ನ ವರುಣ್ನ ಭೇಟಿಯಿಂದ ಹಿಡಿದು ಕಡೆಯ ಭೇಟಿಯವರೆಗೂ ಎಲ್ಲವನ್ನೂ ವಿವರಿಸಿ ಹೇಳಿದೆ. ಈ ವಿಷಯವನ್ನು ಯಾಕೆ ನೀನು ಮುಚ್ಚಿಟ್ಟೆ? ಗಂಭೀರವಾದರೂ ಮುಕುಂದ. ಅಪ್ಪ ಅಮ್ಮನ ಮೇಲಿನ ಗೌರವ, ಭಯ ಮತ್ತೆ ವರುಣ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಮುಖ ಕಿರಿದು ಮಾಡಿದೆ. ಅಷ್ಟೇ ತಾನೇ, ವರುಣ್ನ ಹುಡುಕುವ ಜವಾಬ್ದಾರಿ ನನ್ನದು.
ನೀನೇನು ಯೋಚನೆ ಮಾಡಬೇಡ, ಭರವಸೆ ಇಟ್ಟರು. ಒಂದು ಶಾಕ್ನಿಂದಾನೇ ಚೇತರಿಸಿಕೊಳ್ಳಲಾಗದ ನನಗೆ ಮತ್ತೊಂದು ಶಾಕ್ ನೀಡಿದರು ಮುಕುಂದ. ಆದರೆ ನಂಗೀಗ ನಿಮ್ಮ ಜೊತೆ ಮದುವೆ ಆಗಿದೆ. ಹೇಳಲೋ ಬೇಡವೋ ಒಟ್ಟಿನಲ್ಲಿ ಕಷ್ಟಪಟ್ಟಾದರೂ ಹೇಳಿದೆ. ಹಾಗಿದ್ರೆ ಮರುಮದುವೆ ಆಗಬಾರ್ದಾ? ಇಷ್ಟಕ್ಕೂ ನೀನೇ ತಾನೇ ಹೇಳಿದ್ದು ತಾಳಿ ಕಟ್ಟಿದ ಮಾತ್ರಕ್ಕೆ ಗಂಡ ಆಗಲ್ಲ ಅಂತ. ನನ್ನ ಮಾತನ್ನು ನನಗೆ ತಿರುಗಿಸಿ ಹೇಳಿದರು. ನನ್ನನ್ನು ಆಡಿಕೊಳ್ಳುತ್ತಿದ್ದಾರೆ ಎಂದುಕೊಂಡೆ, ಆದರೆ ಅವರು ಗಂಭೀರವಾಗಿಯೇ ಹೇಳಿದ್ದು. ಸರಿ, ಮನೆಗೆ ಹೋಗೋಣ್ವಾ? ಅವರೇ ಕೇಳಿದರು. ಬೆಟ್ಟ ಹತ್ತೋದು ಬೇಡ್ವಾ ಕೇಳಿದೆ. ಇವತ್ತು ಬೇಡ, ನಿನ್ನ ಕಾಲು ನೋವು ಕಡಿಮೆಯಾಗಲಿ. ನನ್ನ ಕೈ ಹಿಡಿದು ಎದ್ದು ನಿಲ್ಲಿಸಿದರು. ಮಗುವೊಂದು ಲಾಲಿಪಾಪ್ ಕೈಯಲ್ಲಿಡಿದು ಬರುತ್ತಿರುವುದು ಕಂಡಿತು. ನನಗೇಗೋ ಲಾಲಿಪಾಪ್ ಅಂದರೆ ಬಹಳ ಇಷ್ಟ. ಆಸೆಯ ಕಂಗಳಿಂದ ಅದನ್ನೇ ನೋಡುತ್ತಿದ್ದೆ. ಲಾಲಿಪಾಪ್ ಬೇಕಾ ಕೇಳಿದಾಗ ಬೇಕೆಂದು ತಲೆಯಾಡಿಸಿದೆ. ಅಂಗಡಿಯಲ್ಲಿ ವಿಚಾರಿಸಿದಾಗ ಖಾಲಿಯಾಗಿತ್ತು. ಮತ್ತೆ ಮಗುವಿನ ಹಿಂದಿನಿಂದ ಓಡಿ ಆ ಮಗುವಿನ ಹೆದರು ಮೊಣಕಾಲೂರಿ ಬೇಡಿಕೊಂಡರು. ಕಾರೊಳಗೆ ಕೂತ ನಾನು ಮುಕುಂದನ ಹೊಸ ರೀತಿಯನ್ನು ಮೈಮರೆತು ನೋಡಲಾರಂಭಿಸಿದೆ. ಮುಕುಂದ ಮುದ್ದಾಗಿ ಕಂಡರು. ಮಗುವಿನೊಡನೆ ಮಗುವಾದ ಅವರ ರೀತಿ ಸೋಜಿಗವೆನಿಸಿತು. ಮಗು ಕಡೆಗೂ ಅವರಿಗೆ ಲಾಲಿಪಾಪ್ನ ವರದಾನ ನೀಡಿತು. ಖುಷಿಯಿಂದ ನನ್ನೆಡೆಗೆ ಓಡಿ ಬಂದರು. ಸಾಧಿಸಿದ ನಗುವಿತ್ತು. ಮುಕುಂದ, ನನಗೋಸ್ಕರ ಇಷ್ಟೆಲ್ಲ ಸರ್ಕಸ್ ಮಾಡ್ತೀರಾ? ಅವರೆದುರು ಕರೆಗೆ ಹೋಗಿದ್ದೆ ನಾನು. ನಿನಗಲ್ಲದೆ ಇನ್ಯಾರಿಗಾಗಿ ಮಾಡಲಿ ಅನ್ನುತ್ತಿದ್ದಂತೆ ತುಂತುರು ಮಳೆ ಮತ್ತೆ ಆರಂಭವಾಯಿತು. ಮನ ತಂಪಾಯಿತು. ದೂರದಲ್ಲಿ ಎಲ್ಲೋ ಒಂದು ನವಿಲು ಗರಿಬಿಚ್ಚಿ ಕುಣಿಯುತ್ತಿರುವುದು ಕಂಡಿತು. ಮುಕುಂದ ನನಗಾಗಿ ಮನೆ ಬದಲಾಯಿಸಿದರು. ಇಬ್ಬರೂ ಜೊತೆಯಾಗಿ ಡಿವೋರ್ಸ್ ಪಡೆಯಲು ಕೋರ್ಟು ಕಚೇರಿ ಎಂದು ಅಲೆದೆವು. ನನಗೋ ಅಡುಗೆ ಮಾಡಿ ಗೊತ್ತಿಲ್ಲ. ಮುಕುಂದನೇ ಎಲ್ಲವನ್ನೂ ಮಾಡಿ ಕೊಡಬೇಕಿತ್ತು. ಡಿವೋರ್ಸ್ ನೋಟಿಸ್ ಡ್ರಾಯರ್ ಒಳಗೆ ಇಟ್ಟಿದ್ದೆವು. ಅಪ್ಪ ಅಮ್ಮ ಮಗಳು ಅಳಿಯನ ಮನೆಗೆ ಬಂದಿದ್ದರು. ಮುಕುಂದ ನಾನು ಅಡುಗೆ ಮನೆಯಲ್ಲಿದ್ದೆವು. ಅಮ್ಮ ಬಾಚಣಿಗೆ ಹುಡುಕಿಕೊಂಡು ರೂಮಿಗೆ ಬಂದರು. ಸಿಗದಾಗ ಡ್ರಾಯರ್ ಒಳಗೆ ಇರಬಹುದು ಎಂದು ಡ್ರಾಯರ್ ತೆಗೆದು ನೋಡಿದರು. ಆಗ ಸಿಕ್ಕಿದ್ದು ಅವರ ತಲೆ ಸಿಡಿಸುವ ನೋಟಿಸ್. ನನ್ನ ಬಳಿ ಚರ್ಚಿಸಲು ಭಯವಾಗಿ ಮುಕುಂದನನ್ನು ಟೆರೆಸ್ಸಿಗೆ ಕರೆದು ವಿಚಾರಿಸಿದರು. ಇದರಲ್ಲಿ ರುಕ್ಮಿಣಿಯದ್ದು ಯಾವುದೇ ತಪ್ಪಿಲ್ಲ, ಎಲ್ಲವೂ ನನ್ನದೇ. ಮೊದಲನೆಯದಾಗಿ ಮದುವೆ ಬಗ್ಗೆ ಅವಳ ಅಭಿಪ್ರಾಯ ಕೇಳಲಿಲ್ಲ. ಎರಡನೆಯದಾಗಿ ಅವಳಿಗೆ ಒಂದು ಮಗು ಕರುಣಿಸುವ ಸಾಮರ್ಥ್ಯವೂ ನನ್ನಲ್ಲಿ ಇಲ್ಲ. ಸಮಸ್ಯೆ ಇರುವುದು ನನ್ನಲ್ಲಿ. ರುಕ್ಕು ಮರುಮದುವೆ ಆದರೆ ಮಾತ್ರ ಅವಳಿಗೆ ನ್ಯಾಯ ದೊರಕಿಸಿಕೊಟ್ಟ ಹಾಗೆ ಆಗುತ್ತದೆ. ಮುಕುಂದ ನನ್ನ ಅಮ್ಮನ ಬಳಿ ತಪ್ಪೆಲ್ಲ ಅವರದ್ದೇ ಎಂದು ವಾದಿಸಿದ್ದರು. ಇದನ್ನೆಲ್ಲ ಮರೆಯಲ್ಲಿ ನಿಂತು ನಾನು ಆಲಿಸುತ್ತಿದ್ದದ್ದು ಅವರಿಬ್ಬರಿಗೂ ತಿಳಿದಿಲ್ಲ. ಈ ವಿಚಾರನ ರುಕ್ಕು ಹತ್ರ ಮಾತಾಡಬೇಡಿ, ನೊಂದ್ಕೋತಾಳೆ. ಅಮ್ಮನ ಬಳಿ ಬೇಡಿಕೊಂಡರು. ನನ್ನ ದೃಷ್ಟಿಯಲ್ಲಿ ಪಾತಾಳದಲ್ಲಿ ಇದ್ದ ಮುಕುಂದ ಆಗಸದಿ ಹೊಳೆವ ಚಂದಿರನಂತೆ ಹೊಳೆಯಲಾರಂಭಿಸಿದರು. ಮನಸ್ಸು ಹಿಗ್ಗಿತು. ನನ್ನ ಬಗ್ಗೆ ನನಗೆ ಅಸಹ್ಯ ಹುಟ್ಟಿತು. ಇಂಥ ಒಳ್ಳೆಯ ಮನಸ್ಸಿಗೆ ನನ್ನಿಂದ ಅನ್ಯಾಯವಾಗುತ್ತಿದೆಯಲ್ಲ ಎಂದು. ಮನಸ್ಸು ತಡೆಯಲಿಲ್ಲ. ನಾನೇ ಅವರ ಎದುರು ನಿಂತು ಕೇಳಿದೆ, ಅಮ್ಮನ ಬಳಿ ಸುಳ್ಳು ಹೇಳುವ ಅಗತ್ಯವೇನಿತ್ತೆಂದು. ನೀನು ಯಾರ ಕಣ್ಣಲ್ಲಿಯೂ ಕೆಟ್ಟವಳಾಗೋದು ನನಗೆ ಇಷ್ಟವಿಲ್ಲ. ಚುಟುಕಿನ ಮಾತು ಅವರದ್ದು. ಆ ಒಂದು ಪದ ಸಾಕಿತ್ತು ಅವರ ನಿಷ್ಕಲ್ಮಶ ಒಲವನ್ನು ನನಗೆ ಅರ್ಥ ಮಾಡಿಸಲು. ಮತ್ತೆ ಅದೇ ಬೆಟ್ಟಕ್ಕೆ ಹೋದೆವು. ಈಗ ನಾನು ಬೆಟ್ಟದ ತುದಿಯನ್ನು ಏರಿದೆ. ಮುಕುಂದ ನನ್ನ ಜೊತೆಗೆ ಇದ್ದರು. ಪ್ರತಿ ಹೆಜ್ಜೆಯಲ್ಲಿಯೂ ಅವರಿಲ್ಲದೆ ಇಟ್ಟ ಹೆಜ್ಜೆ ಪರಿಪೂರ್ಣವೆನಿಸಲಿಲ್ಲ. ಮುಕುಂದ, ನಾನು ಸಾಧಿಸಿದೆ. ಮೆಟ್ಟಿಲು ಹತ್ತೋಕೆ ಸಾಧ್ಯವಿಲ್ಲ ಎಂದುಕೊಂಡವಳು ಕಡೆಗೂ ಹತ್ತಿದೆ. ಪುಟ್ಟ ಮಗುವಿನಂತೆ ಕುಣಿದು ಕುಪ್ಪಳಿಸಿದೆ. ಸಾಧಿಸಬೇಕೆಂಬ ಛಲವಿದ್ದರೆ ಯಾವುದೂ ಅಸಾಧ್ಯವಲ್ಲ. ಮೀಸೆ ಮರೆಯಲ್ಲಿ ನಕ್ಕರು. ನಗು ತೀರಾ ಆಪ್ತವೆನಿಸಿತು. ಅವರನ್ನು ನೋಡುತ್ತಾ ಹಾಗೆ ಕಳೆದು ಹೋಗಿಬಿಡಬೇಕೆನಿಸಿತು. ನಗುವಿನಲ್ಲಿ ಮೋಡಿ ಇದೆ ಎನಿಸಿತು. ತುಂತುರು ಮಳೆ ಮೆಲ್ಲನೆ ಸುರಿದಿತ್ತು. ಅವರ ಮಂಡು ಮೂಗನ್ನು ಮುದ್ದಿನಿಂದ ಹಿಂಡಿದೆ. ಮುಕುಂದ, ಯು ಆರ್ ಸೋ ಸ್ಪೆಷಲ್ ಅಂದೆ. ನನಗರಿವಿಲ್ಲದೆ ಕಣ್ಣಲ್ಲಿ ಆನಂದ ಬಾಷ್ಪ ಜಿನುಗಿತ್ತು. ರುಕು, ನೀನು ನನ್ನನ್ನು ಹೊಗಳ್ತಿರೋದಾ? ಅವರಿಗಿದು ಜೋಕಾಗಿ ಕಂಡಿತು. ಯಾಕೆ, ಗಂಡನನ್ನು ಹೊಗಳಬಾರದಾ? ಅವರ ಮೇಲೆ ಮುದ್ದು ಹುಕ್ಕಿತು. ಇವತ್ತಿಗಷ್ಟೇ ಅಂದ ಮಾತು ಸಿಡಿಲಂತೆ ಅಪ್ಪಳಿಸಿತು. ಮುಕುಂದ, ಎಂಥ ಮಾತಾ ಅಂತ ಆಡ್ತಿದ್ದೀರಿ? ಭಯವಾಗಿತ್ತು ನನಗೆ. ಹೀರೋ, ನಿನಗೊಂದು ಸರ್ಪ್ರೈಸ್ ಇದೆ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದರು. ಮುಕುಂದ, ಏನಿದೆಲ್ಲ ಕೇಳಿದೆ. ನಾನು ಹೇಳಿದಾಗ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚು ಎಂದು ಹೇಳಿ ಎಲ್ಲಿಗೋ ಹೊರಟು ಹೋದರು. ರೆಡಿ, 1, 2, 3 ಕಣ್ಬಿಡು ಅಂದಾಗ ಕಣ್ಣು ಬಿಟ್ಟೆ.
ವರುಣ್ ಮತ್ತು ಮುಕುಂದ ಜೊತೆಯಾಗಿ ನಿಂತಿದ್ದರು. ಈಗಲೂ ಅದೇ ಅಜಗಜಾಂತರ ವ್ಯತ್ಯಾಸ. ಒಬ್ಬ ಆಕಾಶ ಮತ್ತೊಬ್ಬ ಪಾತಾಳ, ಒಂದು ಒಲವು ಇನ್ನೊಂದು ಸೋಲು, ಒಂದು ಬಿಳುಪು ಮತ್ತೊಂದು ಕಪ್ಪು. ಬಣ್ಣಗಳಿಗಿರುವ ವ್ಯತ್ಯಾಸ ಅರಿವಾಗಿತ್ತು. ಓಡಿ ಹೋಗಿ ತಬ್ಬಿಬಿಡಬೇಕೆನಿಸಿತು. ನಾನು ಅತಿಯಾಗಿ ಪ್ರೀತಿಸಿದ ವರುಣ್ ನನ್ನನ್ನು ಅತಿಯಾಗಿ ಪ್ರೀತಿಸಿದ್ದ ಮುಕುಂದನನ್ನು. ರುಕ್ಮಿಣಿ. ವರುಣ್ನ ದನಿ ಯಾಕೋ ಮಧುರವೆನಿಸಲಿಲ್ಲ. ಆಕರ್ಷಣೆಗೂ ಆಪ್ತತೆಗೂ ಇರುವ ವ್ಯತ್ಯಾಸದ ಅರಿವಾಗಿತ್ತು. ಹೋ ವರುಣ್, ಯಾವಾಗ ಬಂದ್ರಿ? ಅಪರಿಚಿತನೊಡನೆ ಮಾತಾಡುವಂತೆ ಮಾತಾಡಿದೆ. ಅವ ನನ್ನನ್ನು ತಬ್ಬಿದ, ದೂರ ತಳ್ಳಿದೆ. ಗಂಡ ಎದುರಿಗಿರುವಾಗ ನನ್ನನ್ನು ತಪ್ಕೊಳ್ಳೋಕೆ ಎಷ್ಟು ಧೈರ್ಯ? ವರುಣ್ನ ಕೆನ್ನೆಗೆ ಬಾರಿಸಿ ಕೇಳಿದೆ. ರುಕ್ಕು, ತಮಾಷೆ ಸಾಕು. ನನ್ನ ಗಂಡ ಮುಕುಂದ ನನ್ನನ್ನು ತಡೆದರು. ಇದೇನು ಮುಕುಂದ, ಈ ರೀತಿ ಹೇಳ್ತಾ ಇದ್ದೀರಾ? ಅವನು ಮಾಡ್ತಿರೋದು ಸರಿನಾ? ನಿಮ್ಮ ಮುಂದೇನೆ ನನ್ನನ್ನು ಮುಂದೆ ಹೇಳಬೇಕೆನಿಸಲಿಲ್ಲ, ಮೌನವಾದೆ. ಗಂಡ ಹೆಂಡತಿ ಇಬ್ರು ಆಟ ಆಡ್ತಾ ಇದ್ದೀರಾ? ನನ್ನನ್ನು ಬಾ ಅಂತ ಒತ್ತಾಯ ಮಾಡಿ ಮುಕುಂದ ಕರ್ಕೊಂಡು ಬಂದ್ರು. ನೀನು ನೋಡಿದ್ರೆ ಹೀಗೇಗೋ ಆಡ್ತಾ ಇದ್ದೀಯಾ? ವರುಣ್ ಕೆಂಡದಂತೆ ಕೆಂಪಾದ. ಜಡಿಮಳೆ ಸುರಿಯಲಾರಂಭಿಸಿತು. ನೀನು ಬಂದಿರೋದು ನನಗಾಗಿ ಅಲ್ಲ, ಬರೀ ಮುಕುಂದನ ಒತ್ತಾಯಕ್ಕಾಗಿ. ನನ್ನ ಪ್ರೀತಿನ ನಿರಾಕರಿಸಿ ಹೋದವ ಮತ್ತೆ ಬಂದಾಗಲೇ ನನಗೆ ತಿಳಿಯಿತು ನೀನು ಬಂದಿರುವುದು ಮುಕುಂದನ ಬಲವಂತಕ್ಕೆ ಅಂತ. ಇಷ್ಟಕ್ಕೂ ನೀನಾಗಿಯೇ ಬಂದು ನನ್ನನ್ನು ಕರೆದರೂ ನಿನ್ನ ಜೊತೆ ಬರೋಕೆ ನಾನು ತಯಾರಿಲ್ಲ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ತಿಳಿಸಿಕೊಟ್ಟ ನನ್ನ ಗಂಡನನ್ನು ಬಿಟ್ಟು ನಾನೆಲ್ಲಿಗೂ ಬರುವುದಿಲ್ಲ. ನಾನು ಜಿದ್ದಿಗೆ ಬಿದ್ದೆ. ನನ್ನ ಗಂಡನಿಂದ ದೂರವಾಗುವ ಧೈರ್ಯ ನನಗಿರಲಿಲ್ಲ. ರುಕ್ಕು, ಏನಿದಿಲ್ಲ? ನೀನು ಖುಷಿಯಾಗಿರ್ತೀಯಾ ಅಂತ ನಾನು ವರುಣ್ನ ಕರೆಸಿದ್ರೆ ನೀನು ಏನು ಮಾಡ್ತಾ ಇದೀಯಾ? ಮುಕುಂದ ನನ್ನ ರಟ್ಟೆ ಹಿಡಿದು ಜಗ್ಗಿದರು. ಈ ಪ್ರಪಂಚದಲ್ಲಿ ಅತಿ ಸುಂದರವಾದ ವ್ಯಕ್ತಿ ಎಂದರೆ ಅದು ಮುಕುಂದಾನೇ ಅನಿಸಿತ್ತು ನನಗೆ. ನಿಜವಾದ ಸೌಂದರ್ಯದ ಪರಿಚಯವಾಗಿತ್ತು. ಎಲ್ಲ ಹುಡುಗಿಯರು ಹೀರೋಗಳನ್ನೇ ಬಯಸಿದರೆ ನಿಜವಾದ ಹೀರೋ ಹುಟ್ಟುವುದು ಅವನ ಸೌಂದರ್ಯದಿಂದಲ್ಲ, ವ್ಯಕ್ತಿತ್ವದಿಂದ. ಮುಕುಂದನು ಅಂಥ ನಾಯಕನ ವ್ಯಕ್ತಿತ್ವದವರೇ. ನಾನೋದರೆ ನೀವು ಖುಷಿಯಾಗಿರುತ್ತೀರಾ? ಅವರ ಕೊರಳಪಟ್ಟಿ ಹಿಡಿದು ಕೇಳಿದೆ. ನಿನ್ನ ಖುಷಿಯಲ್ಲಿ ನನ್ನ ಖುಷಿ ಇರುವಾಗ ನಾನು ಖುಷಿ ಪಡದೆ ಹೇಗಿರಲಿ? ಅವರ ಮುಖದಲ್ಲಿ ನಗುವಿತ್ತು, ಕಣ್ಣಲ್ಲಿ ನನ್ನನ್ನು ಕಳೆದುಕೊಳ್ಳುವ ಭಯವಿತ್ತು. ಸಾಕು ಮುಕುಂದ, ಸಾಕು. ಪ್ರೀತಿಯಲ್ಲಿ ತ್ಯಾಗವಿರಬೇಕು ನಿಜ. ಹಾಗಂತ ಪ್ರೀತಿ ಅಂದ್ಕೊಂಡು ನಿಮ್ಮನ್ನು ನೀವೇ ತ್ಯಾಗ ಮಾಡೋದು ಸರಿಯಲ್ಲ. ನನಗೆ ನೀವು ಬೇಕು ಮುಕುಂದ, ನಿಮ್ಮ ಪ್ರೀತಿ ಬೇಕು. ಅದನ್ನು ಕಳೆದುಕೊಂಡು ಬದುಕೋಕೆ ನನ್ನಿಂದ ಸಾಧ್ಯವಿಲ್ಲ. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರುವ ನನಗೆ ಪ್ರೀತಿನೇ ನೀವು ಅಂತ ಅರ್ಥ ಮಾಡಿಸಿದ್ದೀರಾ. ಸೌಂದರ್ಯದ ಆಸೆ ಇದ್ದ ನನಗೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರ್ಯದ ಸೌಂದರ್ಯ ಬಹು ಮುಖ್ಯ ಅಂತ ತೋರಿಸಿಕೊಟ್ಟವರು ನೀವು. ನಿಮ್ಮನ್ನು ನಾನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವುದಿಲ್ಲ. ಅವರ ಕಾಲ ಬಳಿ ಕುಸಿದು ಬಿದ್ದೆ. ಹೌದು ಮುಕುಂದ, ರುಕ್ಮಿಣಿಗೆ ನೀವೇ ಸರಿಯಾದ ಜೋಡಿ, ನಾನಲ್ಲ. ಯಾರು ಯಾರಿಗೆ ಅನ್ನೋದು ಸ್ವರ್ಗದಲ್ಲೇ ತೀರ್ಮಾನ ಆಗಿರುತ್ತೆ. ಅದನ್ನು ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾನಿನ್ನು ಹೊರಡ್ತೀನಿ. ನಿಮ್ಮ ರುಕ್ಕುನ ನೀವೇ ಇಟ್ಕೊಳ್ಳಿ. ವರುಣ್ ಅಲ್ಲಿಂದ ನಡೆದ. ಮುಕುಂದನ ಪ್ರೀತಿಗೆ ಅಂಥ ತಾಕತ್ತು ಇತ್ತು. ಯಾಕೆ ಮುಕುಂದ, ನಾನು ಅಂದರೆ ನಿಮಗೆ ಇಷ್ಟ ಇಲ್ವಾ? ಕಾಲಬುಡದಿಂದ ಮೇಲೆ ಇಳದೆ ಕೇಳಿದೆ. ಅವರೂ ಸಹ ನನ್ನೊಡನೆ ಕುಸಿದರು. ನನ್ನ ಮಡಿಲಲ್ಲಿ ಮೊದಲ ಬಾರಿ ತಲೆ ಇಟ್ಟರು. ನನ್ನ ಉಸಿರಿಗೆ ಉಸಿರಾದ ಮುಕುಂದ. ಇಲ್ಲ ರುಕ್ಕು, ನೀನು ಅಂದರೆ ನನಗೆ ಪ್ರಾಣ. ನಿನ್ನ ಖುಷಿ ಅಷ್ಟೇ ನನಗೆ ಮುಖ್ಯ. ನೀನು ನನ್ನಿಂದ ದೂರ ಹೋಗೋದು ನನಗೂ ಇಷ್ಟವಿಲ್ಲ. ಹಾಗಂತ ನಿನ್ನ ಪ್ರೀತಿನ ಕೊಂದು ಅಲ್ಲಿ ನನ್ನ ಪ್ರೀತಿ ಸಾಮ್ರಾಜ್ಯನ ಕಟ್ಟೋ ಮನಸ್ಸಿಲ್ಲ. ಈಗ ನಾನೇ ನಿನ್ನ ಪ್ರೀತಿ ಆಗಿರುವಾಗ ನಾನ್ಯಾಕೆ ಬೇರೆಯವರಿಗೆ ನಿನ್ನ ಬೀಳ್ಕೊಡಲಿ? ಮುಕುಂದ ರುಕ್ಮಿಣಿ ಮೇಡ್ ಫಾರ್ ಈಚ್ ಅದರ್. ಎದ್ದು ನನ್ನನ್ನು ಎದೆಗಾಣಿಸಿಕೊಂಡರು. ಜಡಿಮಳೆ ಶಾಶ್ವತವಾಗಿ ದೂರಾಗಿ ತುಂತುರು ನನ್ನ ಬಾಳು ಬೆಳಗಿತ್ತು. ರುಕ್ಕು, ಮಳೆಗೆ ಈ ರೀತಿ ನಿಂತರೆ ಥಂಡಿಯಾಗುತ್ತದೆ. ನನ್ನ ಬೆನ್ನ ಹಿಂದಿನಿಂದ ಬಂದು ತಬ್ಬಿ ಕಳೆದು ಹೋಗಿದ್ದ ನನ್ನನ್ನು ವಾಸ್ತವಕ್ಕೆ ಕರೆತಂದರು ಮುಕುಂದ. ಪರವಾಗಿಲ್ಲ, ನೀವಿರುವಾಗ ಜ್ವರಾನು ನನಗೆ ಖುಷಿನೇ. ಅವರ ಕೆನ್ನೆ ಹಿಂಡಿದೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಎಲ್ಲರ ಮೊದಲ ಆದ್ಯತೆ ಸೌಂದರ್ಯ. ಬಾಹ್ಯ ಸೌಂದರ್ಯದ ಎದುರು ಆಂತರ್ಯದ ಸೌಂದರ್ಯವನ್ನು ಗೌಣವಾಗಿಸುತ್ತೇವೆ. ಆದರೆ ನಿಜವಾದ ಸೌಂದರ್ಯ ಅಡಗಿರುವುದು ಆಂತರ್ಯದಲ್ಲಿ. ಬಾಹ್ಯ ಸೌಂದರ್ಯ ಇಂದಲ್ಲ ನಾಳೆ ಕೆಡಬಹುದು, ಆದರೆ ಆಂತರ್ಯದ ಸೌಂದರ್ಯ ಶಾಶ್ವತ. ಹರೆಯದ ಮೋಡಿಗೆ ಬಲಿಯಾಗಿ ಪ್ರಾಣ ಕಳೆದುಕೊಳ್ಳುವುದು ದೊಡ್ಡ ತಪ್ಪು. ಒಂದು ಪ್ರೀತಿ ನಮ್ಮಿಂದ ದೂರವಾದ ಮಾತ್ರಕ್ಕೆ ನಾವು ನಮ್ಮವರಿಂದ ದೂರ ಹೋಗುವುದು ಸರಿಯಲ್ಲ.
ನಮಗಾಗಿ ಅದಕ್ಕಿಂತನೂ ಶುದ್ಧವಾದ ಪ್ರೇಮ ಸಿಗಬಹುದು ಬಲ್ಲವರ್ಯಾರು. ಅಂದದ ಆಕರ್ಷಣೆ ಕೆಲವು ದಿನಗಳಿಗಾದರೆ ಅರತು ಬೆರೆತ ಪ್ರೀತಿ ಉಸಿರು ಇರುವವರೆಗೂ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.